ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಭಾವನಾ. ಏನಪ್ಪ ಇದು ಭಾವನಾ ಯಾವುದೋ ಒಂದು ಒಳ್ಳೆ ದೇವಸ್ಥಾನ ತೋರಿಸ್ತಿದ್ದಾಳಲ್ಲ ಅಂತ ನೀವು ಕೂಡ ಥಿಂಕ್ ಮಾಡಿರ್ತೀರಾ. ಖಂಡಿತ ಹೌದು, ಈ ದೇವಸ್ಥಾನ ತುಂಬಾನೇ ವಿಶಿಷ್ಟತೆಗಳನ್ನು ಒಳಗೊಂಡಿದೆ. ಹಾಗೆ ಇದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಬನ್ನಿ. ಇದು ಬೆಂಗಳೂರಿನ ಮೆಜೆಸ್ಟಿಕ್ ಇಂದ ಕೇವಲ 20 ಕಿಲೋಮೀಟರ್ ಹಗ್ರದಲ್ಲಿ ಲೊಕೇಟ್ ಆಗಿರುವಂತಹ ಈ ದೇವಸ್ಥಾನ ಪೂರಿ ಜಗನ್ನಾಥ ಸ್ಟೈಲ್ ಅಲ್ಲಿ ಕಟ್ಟಿರುವಂತಹ, ಹಾಗೆ ಪೂರಿ ಜಗನ್ನಾಥ ಮಾದರಿಯಲ್ಲಿರುವಂತಹ ಈ ದೇವಸ್ಥಾನ, ಹಾಗೆ ದೇವರು ಕೂಡ ಅದೇ ರೀತಿ ಇರುವಂತಹ ಒಂದು ವಿಶಿಷ್ಟತೆಗಳನ್ನು ಒಳಗೊಂಡಿರುವಂತಹ ಈ ದೇವಸ್ಥಾನಕ್ಕೆ ಒಮ್ಮೆ ನೀವು ಕೂಡ ಭೇಟಿ ಕೊಡಿ. ತುಂಬಾನೇ ಚೆನ್ನಾಗಿರುವಂತಹ, ಹಾಗೆ ತುಂಬಾನೇ ಪ್ರಶಾಂತತೆಯನ್ನು ಕೂಡಿರುವಂತಹ, ತುಂಬಾನೇ ಸುಂದರವಾಗಿರುವ ಈ ದೇವಸ್ಥಾನ ನನಗಂತೂ ಮನಸ್ಸಿಗೆ ತುಂಬಾನೇ ಇಷ್ಟ ಆಯ್ತು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಹಾಗೆ ಇದು ಒಳಗಡೆಯ ದೃಷ್ಟ ದೇವರನ್ನ ನೋಡ್ತಿದ್ದೀರಾ, ತುಂಬಾನೇ ಚೆನ್ನಾಗಿದೆ. ಅದೇ ರೀತಿ ಇದೆ. ನಾನು ಕೂಡ ಪುರಿ ಜಗನ್ನಾಥಕ್ಕೆ ಹೋಗಿದ್ದೀನಿ. ಹಾಗೆ ಕೆಲವೊಂದು ಫೋಟೋಗಳನ್ನ ಕೊನೆಯಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡಿದಿರಿ. ಹಾಗೆ ದೇವಸ್ಥಾನದ ಹೊರಗಡೆಯ ಭಾಗವನ್ನ ನೋಡ್ತಿದ್ರ. ಹಾಗೆ ದೇವಸ್ಥಾನದ ಬಲದ ಭಾಗದಲ್ಲಿ ಅಮ್ಮನವ್ರು ಕೂಡ ಇದ್ದಾರೆ. ಹಾಗೆ ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ. ತುಂಬಾನೇ ಕೆತ್ತನೆಗಳು ಕೂಡ ಸೇಮ್ ಪುರಿ ಜಗನ್ನಾಥ ಮಾದರಿಯಲ್ಲೇ ಇದೆ ಅಂತ ಹೇಳ್ತಾ, ನಿಮಗೆ ತುಂಬಾನೇ ಇಷ್ಟ ಆಗುತ್ತೆ, ತುಂಬಾನೇ ಖುಷಿ ಆಗುತ್ತೆ ಈ ದೇವಸ್ಥಾನಕ್ಕೆ ಬಂದ್ರೆ. ಹಾಗೆ ಪುರಿ ಜಗನ್ನಾಥದ ಸ್ವಲ್ಪ ಮಾಹಿತಿ ನಿಮಗೋಸ್ಕರ. ಪುರಿ ಜಗನ್ನಾಥ ಮಂದಿರದಲ್ಲಿ ಕೃಷ್ಣನ ಹೃದಯ ಈಗಲೂ ಜೀವಂತವಾಗಿದೆ ಅಂತ ಹೇಳ್ತಾರೆ. ಹಾಗೆ ಪುರಿ ಜಗನ್ನಾಥದ ದೇವಸ್ಥಾನದ ಧ್ವಜವನ್ನು ಈಗಲೂ ಕೂಡ ದಿನಾಗ್ಲೂ ಬದಲಾಯಿಸ್ತಾರೆ. ಒಂದು ದಿನ ಬದಲಾಯಿಸಲಿಲ್ಲ ಅಂದ್ರೆ ದೇವಸ್ಥಾನವನ್ನ ಮುಚ್ಚಲಾಗುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗೆ ಈ ಧ್ವಜವು ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರಾಡುವುದು ಇಲ್ಲಿನ ವಿಶೇಷತೆಯಲ್ಲಿ ವಿಶೇಷವಾಗಿದೆ. ಹಾಗೆ ಪಕ್ಕದಲ್ಲಿರುವ ಸಮುದ್ರದ ಅಲೆಯು ಹೊರಗಡೆ ಕೇಳಿಸುತ್ತೆ. ಹಾಗೆ ದೇವಸ್ಥಾನದ ಒಳಭಾಗದಲ್ಲಿ ಹೋದ್ರೆ ಖಂಡಿತ ನೀವು ಕೇಳಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ, ಅಷ್ಟು ವಿಶೇಷವಾಗಿರುವ ಈ ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ. ನೀವು ಕೂಡ ಹೋಗಿ ಬನ್ನಿ. ಅಲ್ಲಿ ಹೋಗ್ಲಿಕ್ಕೆ ಆಗದಲೇ ಇರೋರು ಈ ಅಗ್ರದಲ್ಲಿರುವ ಜಗನ್ನಾಥನ ದೇವಸ್ಥಾನಕ್ಕೆ ಬರಬಹುದು. ತುಂಬಾನೇ ಸುಂದರವಾಗಿರುವಂತಹ ಈ ದೇವಸ್ಥಾನ. ನಾನು ಪುರಿ ಜಗನ್ನಾಥ ಹೋಗಿರುವ ದೇವಸ್ಥಾನದ ಫೋಟೋಗಳನ್ನ ನೋಡ್ತಿದ್ದೀರಾ. ಹಾಗೆ ಇದೇ ತರ ಕಂಟೆಂಟ್ಗಳಿಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಶೇರ್ ಮಾಡಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟಾಟಾ ಬಾಯ್.